ಮಾಜಿ ಶಾಸಕರ ಎರಡನೇ ಮದುವೆ ಗುಟ್ಟು ಬಯಲಾಯ್ತಾ? ಎರಡನೇ ಮದುವೆ ಆದ್ರ ಮಾಜಿ ಶಾಸಕ ದಡೆ ಸುಗೂರ್ ನನ್ನ ಪತಿ ಅಂತ ಮಹಿಳಾ ಅಧಿಕಾರಿ ಬಾಯ್ಬಿಟ್ಟಿದ್ದಾರೆ. ಮಾಜಿ ಶಾಸಕರ ಎರಡನೇ ಮದುವೆಯ ಗುಟ್ಟು ಬಯಲಾಗಿದೆ. ಎರಡನೇ ಮದುವೆ ಆದ್ರ ಮಾಜಿ ಶಾಸಕ ದಡೆ ಸುಗೂರ್ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ ನಿನ್ನೆ ಉಪಲೋಕಾಯುಕ್ತ ವೀರಪ್ಪ ದಿಢೀರ್ ಭೇಟಿ ನೀಡುತ್ತಾರೆ. ಪರಿಶೀಲನೆಗೆ ಅಂತ ತೆರಳಿರುತ್ತಾರೆ ಉಪಲೋಕಾಯುಕ್ತ ವೀರಪ್ಪ. ಹೊಸಪೇಟೆಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ ಪರಿಶೀಲನೆಗೆ ಅಂತ ಉಪಲೋಕಾಯುಕ್ತ ವೀರಪ್ಪ ಅವರು ತೆರಳಿರುತ್ತಾರೆ. ಪರಿಶೀಲನೆ ವೇಳೆ ಚರ್ಚೆ ಆಗುತ್ತೆ. ಆ ವೇಳೆ ಬಯಲಾಗಿದೆ ಎರಡನೇ ಮದುವೆಯ ರಹಸ್ಯ. ಖುದ್ದು ಡಿಡಿ ಶ್ವೇತಾ ಎರಡನೇ ಮದುವೆ ಸೀಕ್ರೆಟ್ ಅನ್ನ ಬಾಯ್ಬಿಟ್ಟಿದ್ದಾರೆ. ಮಾಜಿ ಶಾಸಕರು ಸರ್. ಬಸವರಾಜ್ ದಡಿಸ್ಕರ್. ಆಯ್ತು, ತೊಂದರೆ ಇಲ್ಲ. ಅವ್ರು ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು? ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. ಮೋರ್ ರೆಸ್ಪಾನ್ಸಿಬಲ್. ಬಸವರಾಜ್ ದಡಿಸ್ಕರ್. ಆಯ್ತು, ತೊಂದರೆ ಇಲ್ಲ. ಅವ್ರು ಏನ್ ಕೆಲಸ ಮಾಡ್ತಾರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಹಿಂದೆ ದಡೆಸುಗೂರ್ ಮತ್ತು ಶ್ವೇತಾ ಆಡಿಯೋ ಒಂದು ವೈರಲ್ ಆಗಿತ್ತು. ಈಗ ಶ್ವೇತಾ ಅವರೇ ಒಪ್ಕೊಂಡಿದ್ದಾರೆ ತನ್ನ ಪತಿ ಮಾಜಿ ಶಾಸಕ ದಡೆಸುಗೂರ್ ಅಂತ. ಸೊ ಏನ್ ಕಾನ್ವರ್ಸೇಷನ್ ಆಯ್ತು, ಏನಾಯ್ತಲ್ಲಿ? ಶ್ವೇತಾ ಈಗಾಗಲೇ 2018ರಿಂದ 2023ವರೆಗೂ ಕನಕಗಿರಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ದಡೆಸ್ಕರ್ ಅವರು ಆಗ ಏನು ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶ್ವೇತಾ ಅನ್ನೋ ಅಧಿಕಾರಿ ಜೊತೆಗೆ ಒಂದು ರೀತಿಯಂತ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದ್ದು, ಅದಕ್ಕೆ ಸಾಕ್ಷಿ ಅನ್ನುವಂತೆ ಅದೇ ಅವಧಿಯಲ್ಲಿ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಅದು ಸಾಕಷ್ಟು ಚರ್ಚೆ ಕೂಡ ಕಾರಣವಾಗಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಮಹಿಳಾ ಅಧಿಕಾರಿಯನ್ನ ಎರಡನೇ ಮದುವೆ ಆಗಿದ್ದಾರೆ ಅನ್ನೋಂತ ಅನುಮಾನ ಕೂಡ ಸಾಕಷ್ಟು ವ್ಯಕ್ತ ಆಯ್ತು. ಆ ಆಡಿಯೋ ಬಂದಾಗ ಕೂಡ ಇಬ್ಬರು ಕೂಡ ಸ್ಪಷ್ಟನೆ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದ್ರೆ ಸದ್ಯ ಇದೀಗ ಏನು ಹೊಸಪೇಟೆಯ ಉಪನಿರ್ದೇಶಕಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ವೇತಾ ಅವರು ಉಪಲೋಕಾಯುಕ್ತ ಏನು ವೀರಪ್ಪ ಅವರು ಬಂದಂತ ಸಂದರ್ಭದಲ್ಲಿ ಏನಮ್ಮ ನಿನ್ನ ಗಂಡ ಯಾರು, ಏನ್ ಕೆಲಸ ಮಾಡ್ತಾರೆ ಅಂತ ಔಪಚಾರಿಕವಾಗಿ ಕೇಳಿದಾಗ ಅವರು ಪೊಲಿಟಿಷಿಯನ್ ಆಗಿದ್ದಾರೆ, ಮಾಜಿ ಶಾಸಕರಾಗಿದ್ದಾರೆ, ಬಸವರಾಜ್ ದಡೆಸ್ಕರ್ ಅವರೇ ನನ್ನ ಪತಿ ಅನ್ನಂತ ಮಾತನ್ನು ನೇರವಾಗಿ ಹೇಳುವ ಮೂಲಕ ಎಲ್ಲ ಒಂದ್ ಕಡೆ ತೆರೆಮರೆಯಲ್ಲಿರ್ತಕ್ಕಂಥ ಒಂದಷ್ಟು ಸಂಬಂಧಗಳಿಗೆ ಅಧಿಕೃತವಾದಂತ ಮೊಹರನ್ನು ಕೂಡ ಶ್ವೇತಾ ಅವರು ಒತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಹಿಂದೆ ನಡೆದಂತ ಘಟನೆಗಳಲ್ಲಿ ಇಬ್ರು ಕೂಡ ಪರಸ್ಪರ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದೆಷ್ಟೇ ಬಾರಿ ಶ್ವೇತಾ ಅವರು ಆಡಿಯೋದಲ್ಲಿ ಅದರ ಬಗ್ಗೆ ಬಹಿರಂಗವಾದ ಕೂಡ ಓಪನ್ ಅಪ್ ಆಗಿ ಎಲ್ಲಿ ಕೂಡ ಹೇಳ್ಕೊಂಡಿದ್ದಿಲ್ಲ. ಆದ್ರೆ ಇದೀಗ ಏನು ಉಪಲೋಕಾಯುಕ್ತರ ಮುಂದೆ ತನ್ನ ಪತಿಯ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡುವ ಮೂಲಕ ಎಲ್ಲೇ ಒಂದ್ ಕಡೆ ತೆರೆಮರೆ ಇರತಕ್ಕಂಥ ಸಂಬಂಧಕ್ಕೆ ಅಧಿಕೃತವಾಗಿ ಶ್ವೇತಾ ಅವರು ಏನು ದಡೆಸ್ಕರ್ ತಮ್ಮ ಪತಿ ಅನ್ನಂತ ಮಾತನ್ನು ಕೂಡ ನೇರವಾಗಿ ಇಲ್ಲಿ ಉಲ್ಲೇಖ ಮಾಡುವ ಮೂಲಕ ಎಲ್ಲವೂ ಕೂಡ ಬಟಾ ಬಯಲಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಶ್ವೇತಾ. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಹೊಸಪೇಟೆಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ ನಿನ್ನೆ ಉಪಲೋಕಾಯುಕ್ತ ವೀರಪ್ಪ ಅವರು ದಿಢೀರಂತ ಪರಿಶೀಲನೆಗೆ ತೆರಳಿದ್ದ ಸಂದರ್ಭದಲ್ಲಿ ಹೀಗೆ ಚರ್ಚೆ ಆಗೋವಾಗ ಏನಮ್ಮ ನಿಮ್ಮ ಯಜಮಾನರು ಏನ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಹೊಸಪೇಟೆಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ ಕೊಟ್ಟಂತಹ ಉತ್ತರ, ನನ್ನ ಪತಿ ಪೊಲಿಟಿಷಿಯನ್, ಮಾಜಿ ಶಾಸಕ ದಡೆಸುಗೂರ್ ಅಂತ ಪ್ರತಿಕ್ರಿಯೆ ಕೊಡ್ತಾರೆ. ಈ ಹಿಂದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತು, ಈ ಸಂಬಂಧದ ಬಗ್ಗೆ. ಈಗ ತನ್ನ ಪತಿ ಅನ್ನೋದನ್ನ ಡಿಡಿ ಶ್ವೇತಾ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.